ಇಂದು ದಿನಾಂಕ 12/10/2025ರಂದು ಮೈಸೂರು ವಿದ್ಯಾವರ್ಧಕ ಕಾಲೇಜಿನಲ್ಲಿ ಗಾಣಿಗ ಹಿತೈಷಿಗಳ ಬಳಗದ ವತಿಯಿಂದ ಹಾಗೂ ಪೂರ್ಣಿಮಾ ಹಾಸ್ಪಿಟಲ್ ಡಾಕ್ಟರ್ ಪೂರ್ಣಿಮಾ ಅವರ ಸಹಕಾರದೊಂದಿಗೆ ಮತ್ತು ಗಾಣಿಗ ಪ್ರಮುಖ ಮುಖಂಡರುಗಳ ಸಹಾಯದೊಂದಿಗೆ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಪ್ರತಿಷ್ಠಿತ 30 ಕಂಪನಿಗಳನ್ನು ಆಹ್ವಾನಿಸಿ 40ಕ್ಕೂ ಅಧಿಕ ನೇಮಕಾತಿ ಮಾಡಲಾಯಿತು. 300 ಜನರಲ್ಲಿ 160 ವಿದ್ಯಾರ್ಥಿಗಳನ್ನು 3 ತಿಂಗಳು ತರಬೇತಿ ಮತ್ತು ಉದ್ಯೋಗ ನೀಡುವುದಾಗಿ ಪ್ರಮಾಣ ಪತ್ರ ನೀಡಲಾಯಿತು ಎಂದು ಗಾಣಿಗ ಹಿತೈಷಿ ಬಳಗದ ವಕ್ತಾರರಾದ ವೆಂಕಟೇಶ್ ರವರು ತಿಳಿಸಿದರು. ಹಾಗೂ ಶ್ರೀ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಗಳು ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ ಚಾಲನೆ ನೀಡಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ಹಾಗೆ ಅನೇಕ ಗಾಣಿಗ ಮುಖಂಡರುಗಳು ಮತ್ತು ಗಾಣಿಗ ಹಿತೈಷಿ ಬಳಗದ ಎಲ್ಲ ಸದಸ್ಯರು ಹಾಜರಿದ್ದರು. ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನನಗೆ ಬಂದ ಮಾಹಿತಿಯ ಪ್ರಕಾರ ಸುಮಾರು 30 ಇಂಡಸ್ಟ್ರಿಯಲಿಸ್ಟ್ ಭಾಗವಹಿಸಿದ್ದಾರೆ ಮತ್ತು 100 ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಉದ್ಯೋಗಾವಕಾಶವನ್ನು ಕೋರಿ ಬಂದಿದ್ದಾರೆ. ಇದು ಅತ್ಯಂತ ಅವಶ್ಯಕವಾಗಿದೆ. ನಮ್ಮಂತಹ ಹಿಂದುಳಿದ ವರ್ಗಗಳು, ಸರ್ಕಾರದಿಂದ ವಂಚಿತರಾದಂಥ ಈ ವರ್ಗ ಇರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಬಹಳ ಸಹಕಾರಿಯಾಗಿದೆ. ಮೊದಲೆಲ್ಲ ಹಳ್ಳಿಗಳಲ್ಲಿ ಸಂತೆ ಅಂತ ಮಾಡ್ತಾಯಿದ್ರು. ಸಂತೆಯಲ್ಲಿ ಬೇಕಾದ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದಕ್ಕೆ ಬೇಕಾದಂಥವರು ಕೊಂಡ್ಕೊಳ್ತಕ್ಕಂಥವ್ರು ಬರ್ತಾಯಿದ್ರು, ಬೆಳೆದಂಥವರು ಬರ್ತಾಯಿದ್ರು. ಅವರು ಬೇಕಾದ ವಸ್ತುಗಳನ್ನು ಕೊಂಡ್ತಾಯಿದ್ರು. ಅದೇ ರೀತಿ ಉದ್ಯೋಗ ಮೇಳದಲ್ಲಿ ಹಲವಾರು ಉದ್ಯೋಗ ನಡೆಸ್ತಕ್ಕಂಥ ಇಂಡಸ್ಟ್ರಿಯಲಿಸ್ಟು ಬಂದಿರ್ತಾರೆ ಮತ್ತು ವಿವಿಧ ಶ್ರೇಣಿಯ ವಿದ್ಯಾವಂತರು ಸಹ ಬಂದಿರ್ತಾರೆ. ಅವರು ತಮಗೆ ಬೇಕಾದಂತಹ ಒಂದು ಕಂಪ್ನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಚುನಾಯಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಇದು ನನಗೆ ತುಂಬ ಸಂತೋಷ ತಂದಿದೆ. ಭಾಳ ಸಂತೋಷದಿಂದ ನಾನು ಉದ್ಘಾಟನೆಯನ್ನು ಮಾಡಿದ್ದೀನಿ. ಇದರಲ್ಲಿ ನಮ್ಮ ಜನಾಂಗದ ಅದರಲ್ಲಿಯೂ ಸಹ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಆ ಹಿಂದುಳಿದ ವರ್ಗದವರಿಗೆ ಅನುಕೂಲ ಆಗಲಿ, ಹೆಚ್ಚಿನ ಉದ್ಯೋಗ ದೊರೀಲಿ ಅಂತೇಳಿ ನಾನು ಅವರಿಗೆ ಆರೈಕೆಯನ್ನು ಮಾಡಿ ಶುಭವನ್ನು ಕೋರಿದ್ದೇನೆ. ಮೈಸೂರು ಯೂನಿವರ್ಸಿಟಿನಲ್ಲಿ MSc ಮಾಡಿ PhD ಮಾಡಿ ನಾವು ಬೆಂಗಳೂರಿಗೆ ಹೋದಾಗ ತುಂಬ ದೊಡ್ಡ ಸಂಬಳ ಏನೂ ಇರಲಿಲ್ಲ. ನಾನೇ ಒಂದು ಸ್ವಂತ ಕಂಪ್ನಿ ಮಾಡಿ ಒಂದು 70-80 ಜನಕ್ಕೆ ನಾವು ಉದ್ಯೋಗ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಏನಾಗುತ್ತೆ ಅಂದರೆ ಹೊಸದಾಗಿ ವಿದ್ಯಾರ್ಥಿಗಳು ಈ ಕೋರ್ಸ್ಗಳು ಮಾಡಬೇಕಾದ್ರೆ ಯಾವ ಜಾಬ್ ಕೋರ್ಸ್ಗಳನ್ನೋದು ಅದ್ರ ಬಗ್ಗೆನೂ ಪೇರೆಂಟ್ಸ್ಗಳು, ತಂದೆ ತಾಯಿಗಳಿಗೂ ಭಾಳ ಜವಾಬ್ದಾರಿ ಇದೆ. ಅಕ್ಕಪಕ್ಕದ ಮನೆಯವರು ಇಂಜಿನಿಯರ್ ಓದ್ತಾರೆ ಅಂತ ಅವ್ರ ಮಕ್ಕಳು ಇಂಜಿನಿಯರ್ ಓದಿಸ್ತಾರೆ. ಈಗ ನಮ್ಮ ಮನೆಯಲ್ಲೂ ಅದೇ ಥರ ಆಗ್ತದೆ, ಬೇರೆಯವ್ರ ಮನೆಯಲ್ಲೂ ಅದೇ ಆಗ್ತದೆ. ಆದರೆ ನಾವು ದೇಶ ವಿದೇಶಗಳ ಎಕಾನಮಿ ನೋಡಿಕೊಂಡು ಮಾರ್ಕೆಟಲ್ಲಿ ಯಾವ ಜಾಬು ಯಾವಾಗ ಸಿಗುತ್ತೆ. ಈ ಉದಾಹರಣೆ, ಒಂದು ಬೆಂಗಳೂರಲ್ಲಿ ಒಬ್ಬ ಕಾರ್ಪೆಂಟ್ರು 2.5-3 ಲಕ್ಷ ದುಡಿತಾನೆ ಒಂದು ತಿಂಗಳಿಗೆ. ನಮ್ಮಲ್ಲಿ ಕಾರ್ಪೆಂಟ್ರುಗಳು ಕೆಲಸನೇ ಮಾಡಲ್ಲ. ನಾವಿನ್ನೂ ಗಾಢ ಮಾಡ್ತೀನಿ ಅಂದರೆ ಎಷ್ಟು ಜನ ಗಾಢ ಮಾಡಿ ಎಣ್ಣೆ ಮಾಡ್ತಾರೆ ಹಳ್ಳಿನಲ್ಲಿ. ಈಗ ನಾವು ಹಳ್ಳಿಯಿಂದಲೇ ಬಂದಿದ್ದೀವಿ. 90% ಗಾಢಕರು ಎಲ್ಲ ಬರೀ ವ್ಯವಸಾಯ ಮಾಡ್ತಿರೋರೆ. ಎಲ್ಲೋ ಒಂದು 5-10% ಗಾಢ ಮಾಡ್ಬೋದು ಅಷ್ಟೇ ವಿನ ಈಗ ನಾವು ಗಾಢ ಮಾಡೋಕ್ಕಾಗಲ್ಲ. ನಾವು ಬೇರೆ ವೃತ್ತಿನೂ ಮಾಡಬೇಕಾಗತ್ತೆ. ಒಬ್ಬ POP ಮಾಡೋರು 3 ಲಕ್ಷ ದುಡಿತಾವನೆ ಬೆಂಗಳೂರಿನಲ್ಲಿ. ಒಬ್ಬ ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಈಗ IIT ಅವರು ಬಂದಿರ್ತಾರೆ, SLC ಪಾಸ್ ಆದವರು, SLC PUC, ಈ ಥರದವ್ರಿಗೂ ನಾವು ಗಾಣಿಗ ಸಮಾಜದವರು, ಈ ಮೋಸ್ಟ್ಲಿ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರು, ಈ ಥರದ್ದೆಲ್ಲ ಒಂದು ಸ್ವಲ್ಪ ಕೌಶಲ್ಯ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹಾಕೊಂಡಾಗ ಹೆಚ್ಚು ಜನಕ್ಕೆ ನಾವು ಹಳ್ಳಿಯಿಂದ ಹೋಗಿ ನಾವು ಬೆಂಗಳೂರು ಮತ್ತು ಈ ಮೈಸೂರಲ್ಲಿ ಟ್ರೈನಿಂಗ್ ಕೊಟ್ಟರೆ ಅವರ ಎಕಾನಮಿ ಅಂದರೆ ಅವರ ಆರ್ಥಿಕ ಪರಿಸ್ಥಿತಿನ ನಾವು ಇಂಪ್ರೂವ್ ಮಾಡ್ಬೋದು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ದುಡಿಯಲ್ಲ, ಅಷ್ಟು ದುಡಿತಾರೆ ಒಬ್ಬ ಕಾರ್ಪೆಂಟ್ರು ಬೆಂಗಳೂರಲ್ಲಿ. ಅದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ನಾವು ಯಾರು ಕಾರ್ಪೆಂಟ್ರ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಈ ಅಂಶನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಒಂದು ನಿಗಮ ಮಂಡಳಿಯಿಂದ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಅದು ತುಂಬ ಒಳ್ಳೆಯದಾಗುತ್ತೆ. ಸೊ ಇದ್ರ ಜೊತೆಗೆ 30 ಕಂಪ್ನಿ ಬಂದಿದೆ. ಇದರಲ್ಲಿ ನನ್ನದು ಒಂದು ಕಂಪ್ನಿ ಇದೆ. ನಾನು ಒಂದು 10 ಜನರ ರೆಕ್ರೂಟ್ಮೆಂಟ್ ಮಾಡಬೇಕಂತ ನೋಡ್ತಾ ಇದ್ದೀವಿ. ನಮ್ಮಲ್ಲಿ MSc ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಬಯೋಟೆಕ್ಕು, PhD ಈ ಥರದವರಿದ್ರೆಲ್ಲ ನಾವು ರೆಕ್ರೂಟ್ಮೆಂಟ್ ಮಾಡ್ತೀವಿ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚು ಜನ ಇನ್ನೂ ಬರಬೇಕಾಗಿತ್ತು ಅನಿಸುತ್ತೆ ಈ ಕಾರ್ಯಕ್ರಮಕ್ಕೆ. ಇಲ್ಲಿ ಕೂತಿರೋ ಹಿರಿಯರಿಗೆಲ್ಲ ನಾನೊಂದು ಮಾತಾಡೋದೇನೆಂದರೆ, ಒಗ್ಗಟ್ಟು ಅಂತ ನಾವು ಮಾತಾಡ್ತಿದ್ದೋ. ಈ ಒಗ್ಗಟ್ಟನ್ನು
ಮುಂದುವರಿಸ್ಕೊಂಡು ಹೋಗಲೇಬೇಕು. ಈ ಒಗ್ಗಟ್ಟು ಎಲ್ಲ ಊರಲ್ಲೂ ಮನೆ ಬಂದು 3 ಬಾಗಿಲು ಥರ ಆಗಿದೆ. ಗಾಣದ್ರ ಮನೆ 3 ಬಾಗಿಲೇನು 10 ಬಾಗಿಲೇ ಆಗಿದೆ. ಇದೇ ಮೈಸೂರಲ್ಲಿ 12 ಬಾಗಿಲಾಗಿದೆ. ಅದೆರಡನೇ ಪ್ರಶ್ನೆ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಯಾವಾಗ ಒಗ್ಗಟ್ಟು ಮಾಡ್ತೀರಿ? ನೀವು ಸತ್ತ ಮೇಲೆ ಒಗ್ಗಟ್ಟು ಮಾಡ್ತೀರಾ? ಆಗಲ್ಲ. ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದರೆ, ಇದೇ ಮೈಸೂರಲ್ಲಿ 12 ಮೀಟಿಂಗ್ ಮಾಡಿದ್ವು ನಾವು ಒಂದು ಹಾಸ್ಟೆಲ್ ಕಾರ್ಯಕ್ರಮಕ್ಕೆ. ಹುಡುಗರದ್ದು ಹಾಸ್ಟೆಲ್ ಇಲ್ಲ, ಹುಡುಗಿರದು ಹಾಸ್ಟೆಲ್ ಇಲ್ಲ, ಯಾರು ಯಾವುದು ದುಡ್ಡೇ ಕೊಡಲ್ಲ. ಯಾವುದೋ ಕಾರ್ಯಕ್ರಮಕ್ಕೆ ನಾವು ದುಡ್ಡು ಕೊಡ್ತೀವಿ, ದುಡ್ಡು ಖರ್ಚು ಮಾಡ್ತೀವಿ. ಸಮಾವೇಶ ಸಮ್ಮೇಳನ ಸರಿ ಕರೆಕ್ಟು, ಏನು ಉಪಯೋಗ ಆಗ್ತಾಯಿದೆ? ಸಮಾವೇಶ ಸಮ್ಮೇಳನ ಮಾಡಿ ಸರ್ಕಾರದಲ್ಲಿ ಹೋಗಿ ದುಡ್ಡು ತರೋಕ್ಕಾಗಲ್ಲ. ಸರ್ಕಾರ ಇವತ್ತು ಆ ಮಟ್ಟದಲ್ಲಿದೆ. ಬೆಂಗಳೂರಿನಲ್ಲಿ ನಾನು ಮೊನ್ನೆ ಒಂದು ಪೋಸ್ಟ್ ಮಾಡಿದೆ, 15 ದಿವಸದಲ್ಲಿ 15 ಜನ ಯುವಕರು ಯುವತಿಯರು ಗುಂಡಿಲಿ ಬಿದ್ದು ಸತ್ತವ್ರೆ. ಅದು ನಮ್ಮವರು ಒಬ್ಬರು ಸತ್ತವ್ರೆ ಪಾಪ. ಈ ಥರ ಪರಿಸ್ಥಿತಿ ಇದ್ದಾಗ ಸರ್ಕಾರನ ಹೆಂಗೆ ನಂಬ್ಕೋತೀರಾ? ಯಾರು ನಂಬ್ಕೊಳಕ್ಕಾಗಲ್ಲ. ಅಪ್ಪ ಮಗ ನಂಬಕ್ಕಾಗಲ್ಲ, ಮಗ ಅಪ್ಪ ನಂಬಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ಇರಬೇಕಾದ್ರೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಜನಾಂಗದವರು ಸ್ವಂತವಾಗಿ ಉದ್ಯೋಗ ಮಾಡಬೇಕು, ಇಲ್ಲ ಬೇರೆಯವ್ರ ಜೊತೆ ಸೇರಿಕೊಂಡು ನಾವು ಉದ್ಯೋಗದಲ್ಲಿ ಭಾಗಿಯಾಗಬೇಕು. ಅವಾಗ ಮಾತ್ರ ನನಗನ್ಸುತ್ತೆ ನಮ್ಮ ಆರ್ಥಿಕತೆ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲ ಅಂದರೆ ಈ ಆರ್ಥಿಕತೆ ಇಂಪ್ರೂವ್ಮೆಂಟ್ ನಾವು ಮಾಡೋಕ್ಕೆ ಆಗಲ್ಲ. ನಾವು ಯಾರನ್ನೂ ಬೆಳೆಸೋಕ್ಕಾಗಲ್ಲ, ಯಾರೂ ಬೆಳೆಯೋಕ್ಕೂ ಆಗಲ್ಲ. ನಾವೇ ಬೆಳಿಬೇಕು. ಬಡವ್ರ ಮಕ್ಕಳೇ ಓದಬೇಕು, ಶ್ರೀಮಂತರ ಮಕ್ಕಳು ಸುಮಾರು ಜನ ಓದ್ತಾ ಇಲ್ಲ ಇವತ್ತು. ಆ ಥರ ಪರಿಸ್ಥಿತಿ ಇದೆ. ಈಗ ಎಲ್ಲರಿಗೂ ಗೊತ್ತಿದೆ ಇದು. ನನ್ನ ಮಗಳು ನನ್ನ ಮಗ ಏನು ಓದ್ತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾವು ಹಳ್ಳಿನಲ್ಲಿದ್ದೋ, ನಾನು ಹಳ್ಳಿಲಿದ್ದೆ MSc ಮಾಡಿದ್ದು. ಇವತ್ತು ಕುಮಾರ್ ಅಂತ ಅವರು KS ಮಾಡಬೇಕಾದ್ರೆ ಅವ್ರ ಪಾಪ ಎಷ್ಟು ಕಷ್ಟಪಟ್ಟು KS ಮಾಡ್ದ ಅಂದರೆ ಈ ಮೈಸೂರು ಭಾಗದಲ್ಲಿ. ಈಗ ಇನ್ನೊಬ್ಬರು ಅದೇ ಥರ IAS KS ಅಧಿಕಾರಿಗಳೇ ಇಲ್ಲ ನಮ್ಮಲ್ಲಿ. ನಾವೇನು ಮಾಡಬೇಕು? ಇದಕ್ಕೆಲ್ಲ ಒಂದು ಟೆಕ್ನಿಕಲ್ ಕೋರ್ಸ್ ಟ್ರೈನಿಂಗ್ ಅಂತ ಮಾಡಬೇಕು. ಒಂದು IAS KS ಕೋಚಿಂಗ್ ಸೆಂಟರ್ ಮಾಡಬೇಕಂತ ನಾವು ಮೈಸೂರಿನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮುಂದೆ. ಮತ್ತು ಒಂದು ಹೆಣ್ಮಕ್ಳು ಹಾಸ್ಟೆಲ್ ಮಾಡಬೇಕಂತ ನಾನೇ ಅಂದ್ಕೊಂಡಿದ್ದೀನಿ. ನಾನು ಯಾವ ಸರ್ಕಾರನೂ ನಂಬ್ಕೊಳ್ಳಲ್ಲ, ನಮ್ಮ ಸ್ವಂತ ಪ್ರಯತ್ನದಿಂದಲೇ ಇದು ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡಿ. ಈಗ ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೀವಿ, ನಿಗಮ ಮಂಡಳಿಯಿಂದ ಬರುತ್ತೋ ಬೇರೆಯವರಿಂದ ಬರುತ್ತೋ ಅದು ಬೇಕಾಗೇ ಇಲ್ಲ. ನಾವು ನಮ್ಮ ಸ್ವಂತ ಬಲದಿಂದ ಸ್ವಂತ ಜನರು ಎಲ್ಲ ಗಾಣಗಳು ಸೇರಿ ಒಂದು ಹೆಣ್ಮಕ್ಳು ಹಾಸ್ಟೆಲ್ ಮಾಡಬೇಕು ಮೈಸೂರಿನಲ್ಲಿ. ಒಂದು ಗಂಡು ಮಕ್ಳು ಹಾಸ್ಟೆಲೂ ಇಲ್ಲ. 2 ಹಾಸ್ಟೆಲ್ಗಳು ಮಾಡಿದಾಗ ನಮ್ಮಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸ್ವಾಮೀಜಿಯವರು ಒಂದು ಕಾರ್ಯಕ್ರಮ ಮಾಡಿದಾಗ ಅಂಬೇಡ್ಕರ್ ಫಂಕ್ಷನಲ್ಲಿ ಯಡಿಯೂರಪ್ಪ ಅವರು ಒಂದು ಮಾತು ಹೇಳಿದ್ರು, ನೋಡ್ರಿ, ಯಾವ ಸರ್ಕಾರನೂ ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ. ನಿಮ್ಮ ಮಕ್ಳುಗಳು ಓದಿದ್ರೆ, ಅವ್ರು ಒಳ್ಳೊಳ್ಳೆ ಕೆಲಸಕ್ಕೆ ಬಂದರೆ, ಸಾಫ್ಟ್ವೇರು, ಡಾಕ್ಟ್ರು, ಇಂಜಿನಿಯರು, ಇಲ್ಲ ಬೇರೆ ಬೇರೆ ಉದ್ಯೋಗದಲ್ಲಿ ಬಂದರೆ ಆಗ ಮಾತ್ರ ಆ ಮನೆ ಬೆಳೀತದೆ ವಿನಃ ಸರ್ಕಾರದಿಂದ ನಾವೇನೂ ಮಾಡೋಕ್ಕಾಗಲ್ಲ. ಇದು ಸತ್ಯವಾದ ಮಾತು. ನಾವೆಲ್ಲ ಇವತ್ತು ವಿದ್ಯೆ ಮೇಲೆ ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ತಿರೋದು, ಲಕ್ಷ್ಮಿ ಮೇಲೆಲ್ಲ. ಲಕ್ಷ್ಮಿ ಬರೋದು ಆಮೇಲೆ ವಿದ್ಯೆ ಜೊತೆಗೆ. ಡಾಕ್ಟರ್ ಪೂರ್ಣಿಮಾ ಅವರು ಇರ್ಬೋದು, ಮತ್ತು ಕುಮಾರ್ ಅವರು ಇರ್ಬೋದು, ಇನ್ನು ಸುಮಾರು ನಾವು ನೂರಾರು ಸಾವಿರಾರು ಜನ ಈಗ ನಿಮ್ಮಲ್ಲೂ ಇದ್ದಾರೆ, ನಮ್ಮಲ್ಲೂ ಇದ್ದೀವಿ. ಎಲ್ಲ ಉದ್ಯೋಗ ನಾವು ಮಾಡ್ತಾ ಇರೋದು ನಮ್ಮ ವಿದ್ಯೆ ಮೇಲೆ ವಿನಃ ನಮ್ಮ ಲಕ್ಷ್ಮಿ ಮೇಲೆ. ಗಾಣಗಳು ನಾವು ವ್ಯಾಪಾರಸ್ಥರಲ್ಲ, ವ್ಯಾಪಾರ ಮಾಡೋದು ಕಡಿಮೆ ಸಂಖ್ಯೆ. ಆದರೆ ವ್ಯಾಪಾರ ಮಾಡೋ ಥರ ನಾವು ಬೆಳೆಸ್ಕೋಬೇಕು. ಅಂದರೆ ನಮ್ಮ ಆದಾಯ, ನಮ್ಮ ಎಕಾನಮಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದೆ ನಾವೆಲ್ಲ ಒಗ್ಗಟ್ಟಾಗಿ ಈ ಥರ ಕಾರ್ಯಕ್ರಮಗಳು ಮಾಡೋಣ. ಧನ್ಯವಾದಗಳು. ಕೃಷಿ ಬಳಗದವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಮುಂದೆ ನನ್ನ ಸಹಾಯ ಸಪೋರ್ಟ್ ಯಾವಾಗಲೂ ಇದ್ದೇ ಇರ್ತದೆ. ಎಲ್ಲರಿಗೂ ನಮಸ್ಕಾರ, ವಂದನೆಗಳು. ಇದನ್ನು ಅಪಾಯಿಂಟ್ಮೆಂಟ್ ಆರ್ಡ್ರನ್ನು ಕೂಡ ನೀಡಿದ್ದೇವೆ. ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಕೂಡ ಒಂದು ಮನೆ ಬೆಳಗಿದೆ ಅಂತಾಯಿತು. ಆ ಮನೆಯ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಆ ಮನೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಉದ್ಯೋಗ ಒಂದು ಹಲವಾರು 30-40 ಕಂಪನಿಗಳನ್ನು ಕರೆಸಿ ಇಲ್ಲಿ ಅವರಿಗೆ ವಿದ್ಯಾವಂತರಿಗೆ ಒಂದು ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಏನು ಮಾಡಿದಾರ, ಇದು ಬಹಳ ಶ್ಲಾಘನೀಯ ಕೆಲಸ. ಇಂಥ ಕೆಲಸ ನಿರಂತರ ನಡೀಬೇಕು. ಇಷ್ಟು ಮಾತ್ರ ಅಲ್ಲ, ಅವರ ಬ್ಲಡ್ ಕ್ಯಾಂಪ್ ಅಥವಾ ಇನ್ನಿತರ ಕಣ್ಣು ದಾನ ಮಾಡೋದಾಗಲಿ ಅಥವಾ ಅಂಗಾಂಗಗಳನ್ನು ದಾನ ಮಾಡೋದಾಗಲಿ, ಹೆಲ್ತ್ ಚೆಕಪ್ ಆಗಲಿ, ಜನರನ್ನು ಸ್ಪಂದಿಸುವಂಥ ಕೆಲಸ, ಜನರಿಗೆ ಏನು ಉಪಕಾರ ಆಗ್ತದೆ ಅಂಥ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಜನರು ನಿಮ್ಮನ್ನು ಇನ್ನಷ್ಟು ಅಭಿನಂದಿಸ್ತಾರೆ. ನಿಮ್ಮ ಸಹಕಾರ ಕೂಡ ಅವರಿಗೆ ಅಗತ್ಯ ಇದೆ. ಗಾಣಿಗ ಸಮಾಜ ಬಾಂಧವರು, ಹಿತೈಷಿಗಳು ಇಂಥ ಕೆಲಸಗಳು ಇನ್ನಷ್ಟು ಮಾಡಬೇಕಂತ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಒಳ್ಳೆ ಗಾಣಿಗರ ಹಿತೈಷಿ ಬಳಗದ ಈ ಒಂದು ಕಾರ್ಯಕ್ರಮ ಉದ್ಯೋಗ ಮೇಳ ಭಾಳ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಹಲವಾರು ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ನೀಡುವ ಮೂಲಕ ನಮ್ಮ ಸಮಾಜದ ಮಕ್ಕಳಿಗೆ ಒಂದು ದಾರಿದೀಪವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆ ನೂತನವಾಗಿ ನಮ್ಮ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಪ್ರಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಶ್ವಾಸ್ ಕುಮಾರ್ ದಾಸರನ್ನು ನಾವು ಈ ಒಂದು ಸಭೆಯಲ್ಲಿ ಅಭಿನಂದಿಸಿದ್ದೇವೆ. ಮತ್ತು ಅವರ ಜೊತೆಗೂಡಿ ನಮ್ಮ ಈ ಹಳೆ ಮೈಸೂರು ಭಾಗದ ಎಲ್ಲ ಗಾಣಿಗ ಬಂಧುಗಳನ್ನು ಅವರಿಗೆ ಪರಿಚಯ ಕೊಡುವುದರ ಮೂಲಕ ಸರ್ಕಾರದ ಯೋಜನೆಗಳನ್ನು
ಮತ್ತು ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕಲ್ಲಿ ಅವರೊಂದಿಗೆ ಪ್ರವಾಸ ಮಾಡಿ ಸರ್ಕಾರದ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ.